ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಅನಿಸಿಕೆನ ನಮ್ಮ ಕಮೆಂಟ್ ಮುಖಾಂತರ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಅಂಥವ್ರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಣ ಮನುಷ್ಯರ ಜೀವನದ ಒಂದು ಅತಿ ಕೆಟ್ಟ ಸಂಶೋಧನೆ, ಆದರೆ ಅದು ನಂಬಿಕೆಗೆ ಮನುಷ್ಯನು ಅರ್ಹನೋ ಅಲ್ಲವೋ ಎಂಬುದನ್ನ ಮತ್ತು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುತ್ತದೆ. ಹೌದಲ್ವ ಸ್ನೇಹಿತರೆ? ಇವಾಗಿನ ಪರಿಸ್ಥಿತಿ ತುಂಬಾ ಜನದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಮನುಷ್ಯತ್ವನು ಕೂಡ ಹಣದಿಂದನೇ ಅಳತೆ ಮಾಡ್ತಾರೆ, ಸರಿನಾ? ಸೊ ಹಣ ಇದ್ರೆ ಎಲ್ಲದೂ ಆಗೋಗುತ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಸೊ ಹಣ ಏನಕ್ಕೆ ಬೇಕು? ನಮ್ಮ ಒಂದು ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋದಿಕ್ಕೆ ಬೇಕು. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಸಂಬಂಧಗಳಲ್ಲೂ ಹಣನೇ ಮುಖ್ಯ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಸ್ನೇಹಿತರೆ. ಹೌದು, ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಜೀವನ ನಿಭಾಯಿಸಲಿಕ್ಕೆ ನಮಗೆ ಹಣ ಬೇಕು. ನಾನು ಹಣ ಬೇಡವೇ ಬೇಡ ಅಂತ ಖಂಡಿತವಾಗ್ಲೂ ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಹಣದಿಂದನೇ ನಾವು ಎಲ್ಲದನ್ನು ಕೊಂಡ್ಕೋಬಹುದು, ಹಣ ಇದ್ರೇ ಎಲ್ಲದೂ ನಮಗೆ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಕೆಲವೊಂದಷ್ಟು ವಸ್ತುಗಳನ್ನು ನಾವು ಹಣನ ಕೊಟ್ಟು ಸಂಪಾದನೆ ಮಾಡಬಹುದು, ಕೊಂಡ್ಕೊಳ್ಬಹುದು. ಆದರೆ ಕೆಲವೊಂದಷ್ಟು ನಂಬಿಕೆ ಅನ್ನೋ ವಿಚಾರಗಳನ್ನು, ಹಾಗೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಒಂದು ನಡವಳಿಕೆಗಳನ್ನು ನಾವು ಹಣ ಕೊಟ್ಟು ಸಂಪಾದನೆ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಲ್ವಾ ಸ್ನೇಹಿತರೆ? ಸೊ ಹಣ ಅನ್ನೋದು ನಮ್ಮ ಜೀವನಕ್ಕೆ ಮಾತ್ರ ಬೇಕೇ ಹೊರತು ನಮ್ಮ ಜೀವನದಲ್ಲಿ ಇರುವಂತಹ ಸಂಬಂಧಗಳನ್ನು ಪ್ರೀತಿನ ಕೊಂಡ್ಕೊಳ್ಳೋದಿಕ್ಕೆ ಅದರಿಂದ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗೆ ಮನುಷ್ಯನ ಸ್ವಭಾವ ಕೂಡ ಅಷ್ಟೇನೆ. ಸೊ ಮನುಷ್ಯ ಹಣ ಇದ್ದಾಗ ಹೇಗಿರ್ತಾನೆ, ಹಣ ಇಲ್ಲದೆ ಇದ್ದಾಗ ಹೇಗಿರ್ತಾನೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಹಣ ಇದ್ದಾಗ ಮನುಷ್ಯ ತುಂಬಾನೇ ತಾಳ್ಮೆಯಿಂದ ತುಂಬಾನೇ ಒಳ್ಳೆ ರೀತಿಯಾಗಿ ಇರ್ತಾರೆ, ಹಣ ಇಲ್ಲ ಅಂದ್ರೂ ಕೂಡ ಹಾಗೆ ಇರ್ತಾರೆ. ಆದರೆ ಕೆಲವೊಬ್ರು ಸ್ವಭಾವ ಹೇಗೆ ಅಂದ್ರೆ ಅವ್ರ ಹತ್ರ ಹಣ ಜಾಸ್ತಿ ಬಂದಿದ ತಕ್ಷಣ ಅವ್ರ ಸ್ವಭಾವ ಪೂರ್ತಿಯಾಗಿ ಬದಲಾಗ್ತಾನೆ ಹೋಗ್ತಾ ಇರುತ್ತೆ. ಅಂದ್ರೆ ನನ್ನ ಹತ್ರ ಹಣ ಜಾಸ್ತಿ ಇದೆ, ಇವರು ಬಡವರು, ನಾನು ಇವರಿಂದ ದೂರ ಇರಬೇಕು ಅನ್ನೋ ರೀತಿ ಮನಸ್ಥಿತಿ ಅವರಲ್ಲಿ ಉಟ್ಕೊಳ್ತಾ ಹೋಗುತ್ತೆ. ಹಾಗಾಗಿನೇ ಹೇಳೋದು, ಹಣ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಏನಿರುತ್ತೆ ಸ್ವಭಾವ ಅನ್ನೋದು ಅದು ಖಂಡಿತವಾಗ್ಲೂ ಬದಲಾಗಲೇಬಾರ್ದು ಸ್ನೇಹಿತರೆ. ಆವಾಗಲೇ ನಿಮಗೆ ಒಂದು ಆತ್ಮಸಾಕ್ಷಿಗೆ ಬೆಲೆ ಅಂತ ಸಿಗೋದು ಸ್ನೇಹಿತರೆ. ಯಾವಾಗಲೂ ಒಂದೇ ರೀತಿಯಾಗಿರಿ, ಹಣ ಇರಲಿ ಇಲ್ಲದೆ ಇರಲಿ, ಸರಿನಾ? ಸೊ ಹೌದು, ಕೆಲವೊಂದು ಪರಿಸ್ಥಿತಿಯಲ್ಲಿ ಹಣ ಇಲ್ಲ ಅಂದಾಗ ಟೆನ್ಷನ್ ಆಗೋದು ಸಹಜ, ಆದರೆ ಅದೆಲ್ಲರಿಗೂ ಇರುತ್ತೆ. ಹಾಗಂತ ಹೇಳಿ ನಿಮ್ಮ ಪೂರ್ತಿ ಮನೋಭಾವನೆ ನೀವು ಚೇಂಜ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.